ಅಭಿಷೇಕ್ ಉಲ್ಲಾಲ್ ಅವರೇ, ನೀವು ಪ್ರಥಮವಾಗಿ ಪ್ರಶ್ನೆ ಮಾಡಬೇಕಾದದ್ದು ನಿಮ್ಮ ತಂದೆಯವರು. ನಿಮ್ಮ ತಂದೆಯವರು ಮೂಡದ ಚೇರ್ಮನ್ ಆಗಿದ್ದಾರೆ. ಯಾಕೆ ಭ್ರಷ್ಟಾಚಾರವನ್ನು ಅಲ್ಲಿ ಆ ಭ್ರಷ್ಟಾಚಾರದ ವಿರುದ್ಧ ಯಾಕೆ ನಿಮ್ಮ ತಂದೆಯವರು ಮಾತಾಡೋದಿಲ್ಲ, ಅವರು ಯಾಕೆ ಮೌನ ಅಂತ ನೀವು ಕೇಳಬೇಕು. ನಮಸ್ತೆ. ಇತ್ತೀಚೆಗೆ ಉಳ್ಳಾಲದ ಪ್ರೆಸ್ ಕ್ಲಬ್ಬಿನಲ್ಲಿ ನಾನು ಅಭಿಷೇಕ್ ಉಳ್ಳಾಲ್, ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ವಕ್ತಾರ ಹಾಗೂ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ಸಿನ ಕಾನೂನು ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನೆಲೆಯಲ್ಲಿ ಅಯೋಧ್ಯೆ ಶ್ರೀರಾಮ ಮಂದಿರದಲ್ಲಿ ನಡೆದಂತಹ ಹಗರಣದ ಬಗ್ಗೆ ಜನಸಾಮಾನ್ಯರಿಗೆ ಅದರ ಮಾಹಿತಿಯನ್ನು ನೀಡುವ ಉದ್ದೇಶವಾಗಿ ಅಲ್ಲಿ ಏನೆಲ್ಲ ಹಗರಣಗಳು ನಡೆದಿದೆ ಅಂತ ಹೇಳುವಂಥ ವಿಚಾರವನ್ನು ಜನಸಾಮಾನ್ಯರಿಗೆ ತಿಳಿಸುವ ದೃಷ್ಟಿಯಿಂದ ನಾನೊಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆ. ಆ ಪತ್ರಿಕಾಗೋಷ್ಠಿಗೆ ಕೌಂಟರ್ ಆಗಿ ಉಳ್ಳಾಲ ಬಿಜೆಪಿಯ ಉಳ್ಳಾಲ ಮಂಡಲದ ಪದಾಧಿಕಾರಿಗಳು ಶ್ರೀ ಮೋಹನ್ ರಾಜ್ ಹಾಗೂ ಮತ್ತಿತರರು ಸೇರಿಕೊಂಡು ಒಂದು ಕೌಂಟರ್ ಪ್ರೆಸ್ ಮೀಟನ್ನು ಮಾಡಿದರು. ಪ್ರೆಸ್ ಮೀಟಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಲ್ಲರಿಗೂ ಇದ್ದೇ ಇದೆ. ಹಾಗಾಗಿ ಅವರ ಅನಿಸಿಕೆಯನ್ನು ಅದಕ್ಕೆ ಸಂಬಂಧಪಟ್ಟಾಗಿ ಹೇಳಬಹುದಿತ್ತು. ನಾನು ಕರೆದಂಥದ್ದು ಹಿಂದೂಗಳ ಅಸ್ಮಿತೆಯ ವಿಚಾರ ಅಂತ ಹೇಳಿಕೊಂಡು ಹಿಂದೂಗಳ ಭಾವನಾತ್ಮಕವಾಗಿ ಮನಸ್ಸಿನಲ್ಲಿ ಶ್ರೀರಾಮದೇವರನ್ನು ಇವರು ರಾಜಕೀಯಕ್ಕೆ ಉಪಯೋಗಿಸಿದರೆ ಹೇಳುವಂಥ ದೃಷ್ಟಿಯನ್ನು ಜನಸಾಮಾನ್ಯರಿಗೆ ತಿಳಿಸಲಿಕ್ಕೆ ಮತ್ತು ರಾಮ ಮಂದಿರದಲ್ಲಿ ಲಕ್ಷಾಂತರ ಭಕ್ತಾದಿಗಳು ಕೊಟ್ಟಂಥ ದೇಣಿಗೆಯನ್ನು ಇವರು ಅಪಹರಿಸಿದ್ದಾರೆ. ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಇವತ್ತು SITಯ ತನಿಖೆ ಕೂಡ ಆಗ್ತಿದೆ. ಹಾಗಾಗಿ ಇದು ಅಪಪ್ರಚಾರ ಅಲ್ಲ, ಇದ್ದಂಥ ಸತ್ಯ ಸಂಗತಿಯನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವ ಒಂದು ಹಿತದೃಷ್ಟಿಯಿಂದ ನಾನು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆ. ಅದಾದಮೇಲೆ ಕೌಂಟರ್ ಆಗಿ ಉಳ್ಳಾಲ ಮಂಡಲದ ಬಿಜೆಪಿಯ ಆಫೀಸ್ ಬೇರರ್ಗಳು ಪದಾಧಿಕಾರಿಗಳು ಒಂದು ಪ್ರೆಸ್ ಮೀಟನ್ನು ಕರೀತಾರೆ. ಅವರು ಆ ಪ್ರೆಸ್ ಮೀಟಲ್ಲಿ ನನ್ನನ್ನು ಮತ್ತು ನನ್ನ ತಂದೆ ತೇಜೋವಧೆಯನ್ನು ಮಾಡಲಿಕ್ಕೆ ಒಂದು ಹುನ್ನಾರವನ್ನು ಮಾಡ್ತಾರೆ. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತ ಹೇಳಿದರೆ, ನನ್ನ ತಂದೆಯವರು ಮೂಡದ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂಥದ್ದು 100ಕ್ಕೆ 100 ಸತ್ಯ ವಿಚಾರ. ಆದರೆ ಅವರಿಗೆ ಅವರದೇ ಆದಂತಹ ಒಂದು ಕಾರ್ಯವ್ಯಾಪ್ತಿ ಇದೆ, ಒಂದು ಲಿಮಿಟೇಷನ್ಸ್ ಇದೆ. ಅದನ್ನು ಮೀರಿ ಅವರಿಗೂ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅಲ್ಲಿ ಆಫೀಸರ್ಗಳದ್ದು ಏನಾದರೂ ಹಗರಣಗಳಿದ್ರೆ ಏನಾದರೆ ಅಲ್ಲಿ ಬೇರೆ ಬೇರೆ ನಮ್ಮ ಗೋಚರಕ್ಕೆ ಬಂದಾಗೆ ನಮ್ಮ ತಂದೆಯವರು ಅಲ್ಲಿ ಅಧಿಕಾರ ಸ್ವೀಕರಿಸಿದ ನಂತರ ಆದಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ, ಒಳ್ಳೆ ರೀತಿ ಕಾರ್ಯವೈಖರಿ ನಡೆಸ್ತಾ ಬಂದಿದೆ ಅಂತ ಹೇಳುವಂಥದ್ದು ಜನಸಾಮಾನ್ಯರ ಅಭಿಪ್ರಾಯ. ಅದಕ್ಕಿಂತ ಹೊರತಾಗಿ ನಮ್ಮ ಗಮನಕ್ಕೆ ಎಲ್ಲಾದರೆ ಏನಾದರೆ ಬಾರದೆ ಏನಾದರೂ ಹೆಚ್ಚು ಕಮ್ಮಿ ನಡೆದಿದ್ರು ಕೂಡ ಅದಕ್ಕೆ ಕಮಿಷನರ್ ಅವರು ಇದ್ದಾರೆ. ಅವರ ಕೆಳಗಡೆ ಇರುವಂತಹ TPO TPMಗಳಾಗಿರ್ಬೋದು ಅವರದೆಲ್ಲ ಅಡ್ಮಿನಿಸ್ಟ್ರೇಷನ್ ಅನ್ನು ಕಮಿಷನರ್ ಅವರು ವಹಿಸ್ಕೊಂಡಿರ್ತಾರೆ. ನನ್ನ ತಂದೆಯವರಲ್ಲಿ ಮೂಡದಲ್ಲಿ ರಾಜಕೀಯವಾಗಿ ನೇಮಕಗೊಂಡಂಥ ಒಬ್ಬರು ವ್ಯಕ್ತಿ, ಅಧ್ಯಕ್ಷ ಸ್ಥಾನಕ್ಕೆ ನೇಮಕಗೊಂಡಂಥ ವ್ಯಕ್ತಿ. ಹಾಗಾಗಿ ಅವರಿಗೆ ಅವರದೇ ಆದಂತಹ ವ್ಯಾಪ್ತಿ ಇದೆ, ಅದರ ಒಳಗೆ ಮಾತ್ರ ಅವರಿಗೆ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶ ಇರ್ತದೆ. ಇದನ್ನು ಜನಸಾಮಾನ್ಯರಿಗೆ ನಾನು ಸ್ಪಷ್ಟವಾಗಿ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈಗ ನನ್ನ ಪ್ರಶ್ನೆ ಏನು ಅಂತ ಹೇಳಿದರೆ, ಅದರ ಜೊತೆಯಲ್ಲಿ ಒಂದು ವಿಚಾರವನ್ನು ನಾನು ಶ್ರೀ ಮೋಹನ್ ರಾಜ್ ಹಾಗೂ ಎಲ್ಲ ಬಿಜೆಪಿಯ ಪದಾಧಿಕಾರಿಗಳಿಗೆ ನಾನು ನೇರವಾಗಿ ಹೇಳುತ್ತೇನೆ. ನಿಮ್ಮ ಸವಾಲನ್ನು ನಾನು ಸ್ವೀಕರಿಸಿದ್ದೇನೆ. ನಾನು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಜೊತೆ, ಅಂಕಿ ಅಂಶಗಳ ಜೊತೆ ತಮ್ಮ ಮುಂದೆ ನಾನು ತರ್ಕಕ್ಕೂ ಬರಲಿಕ್ಕೆ ತಯಾರಾಗಿದ್ದೇನೆ. ಈ ಹಿಂದೆ ಯಾರ್ಯಾರ ಅವಧಿಯಲ್ಲಿ ಏನೇನಾಗಿದೆ, ಎಷ್ಟೆಷ್ಟು ಜಾಗಗಳನ್ನು ಪರ್ಚೇಸ್ ಮಾಡಿದ್ದಾರೆ ಮತ್ತು ಅಂದಿನ ರೇಟಿಗಿಂತಲೂ ಎಷ್ಟು ಹೆಚ್ಚು ರೇಟನ್ನು ಕೊಟ್ಟು ಪರ್ಚೇಸ್ ಮಾಡಿದ್ದೀರಿ ಅಂತ ಹೇಳುವಂಥ ವಿಚಾರಗಳನ್ನು ದಾಖಲೆಯ ಸಮೇತ ತಮ್ಮ ಮುಂದೆ ನಾನು ಬಂದು ಇಡಲಿಕ್ಕೆ ತಯಾರಾಗಿದ್ದೇನೆ. ಅದಕ್ಕೆ ನಾನು ಸ್ವಲ್ಪ ಕಾಲಾವಕಾಶವನ್ನು ಕೊಡ್ತೇನೆ. ಯಾಕೆಂತ ಹೇಳಿದರೆ, ಮಾಹಿತಿ ಹಕ್ಕಿನ ಒಳಗಡೆ ನಾನು ಅರ್ಜಿಯನ್ನು ಹಾಕಿ ಆ ಮುಖಾಂತರವಾಗಿ ಅರ್ಜಿಯಿಂದ ನಾನು ಎಲ್ಲ ದಾಖಲೆಗಳನ್ನು ತೆಗೆದು ಮತ್ತೆ ನಾನು ತಮ್ಮ ಮುಂದೆ ಬರ್ತೇನೆ. ಯಾಕೆಂತ ಹೇಳಿದರೆ ಗಾಳಿಯಲ್ಲಿ ಗುಂಡೊಡೆಯುವಂಥ ಅಭ್ಯಾಸ ನಮಗಿಲ್ಲ. ಹಾಗಾಗಿ ದಾಖಲೆಗಳ ಸಮೇತ ತಮ್ಮ ಮುಂದೆ ಬಂದು ನಾನು ಕೂತ್ಕೊಳ್ಳಿಕ್ಕೆ ತಯಾರಾಗಿದ್ದೇನೆ ಅಂತ ಸ್ಪಷ್ಟವಾಗಿ ಈ ಮೂಲಕ ಹೇಳ್ತಾ ಇದ್ದೇನೆ. ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ, ನಾನು ಶ್ರೀ ಮೋಹನ್ ರಾಜರ ಹತ್ರ ನೇರವಾಗಿ ಕೇಳಲಿಕ್ಕೆ ನಾನು ಕೇಳುವಂಥ ಕ್ವಶನ್ ಏನು ಅಂತ ಹೇಳಿದರೆ, ಪ್ರಶ್ನೆ ಏನು ಅಂತ ಹೇಳಿದರೆ, ಹಿಂದೆ BJP ಸರ್ಕಾರ ಇರಬೇಕಾದ್ರೆ ಮಂಗಳೂರು ವಿಶ್ವವಿದ್ಯಾನಿಲಯದ ನಾರಾಯಣಗುರು ಅಧ್ಯಯನ ಪೀಠದಲ್ಲಿ ನೀವು ಸದಸ್ಯರಾಗಿದ್ದಂಥದ್ದು ನಮಗೆಲ್ಲ ತಿಳಿದಂಥ ವಿಚಾರ. ಈಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತದಲ್ಲಿ ಇದ್ದುಕೊಂಡು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನೀವು ಪುನಃ ಮಂಗಳೂರು ವಿಶ್ವವಿದ್ಯಾನಿಲಯದ ನಾರಾಯಣಗುರು ಅಧ್ಯಯನ ಪೀಠದಲ್ಲಿ ಸದಸ್ಯರಾದದ್ದು ಹೇಗೆ? ಅಂದರೆ ನಿಮ್ಮದು ಅಡ್ಜಸ್ಟ್ಮೆಂಟ್ ರಾಜಕೀಯವಾ? ನೀವು ಅಲ್ಲಿ BJPಯಲ್ಲಿ ಇದ್ದುಕೊಂಡು ಈ ಕಡೆ ಕಾಂಗ್ರೆಸ್ಸಿಗಲ್ಲೂ ಇದ್ದುಕೊಂಡು ನೀವು ಎರಡೂ ಕಡೆ ಬ್ಯಾಲೆನ್ಸ್ ಮಾಡಿ ನೀವು ನಿಮ್ಮ ಸ್ಥಾನವನ್ನು ಉಳಿಸಿದ್ದೀರಾ ಅಂತ ಹೇಳುವಂಥದ್ದನ್ನು ಇವತ್ತು ನಾನಲ್ಲ, ಸ್ವತಃ BJPಯ ಕಾರ್ಯಕರ್ತರುಗಳೇ ಶ್ರೀ ಮೋಹನ್ ರಾಜ್ ಅವ್ರ ಕೇಳಬೇಕು ಅಂತ ನನ್ನೊಂದು ಅನಿಸಿಕೆ. ಹಾಗಾಗಿ ತಮ್ಮ ಸವಾಲನ್ನು ಸ್ವೀಕರಿಸಿದ್ದೇನೆ. ಮುಂದಿನ ದಿನಗಳಲ್ಲಿ ನಾನು ನೇರವಾಗಿ ದಾಖಲೆ ಸಮೇತ ಬಂದು ತಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಲಿಕ್ಕಿದ್ದೇನೆ. ಆದರೆ ಅದಕ್ಕೂ ಮುಂಚೆ ನೀವು ನಾರಾಯಣಗುರು ಅಧ್ಯಯನ ಪೀಠದ ಸದಸ್ಯರಾಗಿದ್ದದ್ದು ಹೇಗೆ? ಕಳೆದ ಬಾರಿಯಲ್ಲಿ ಆದದ್ದು ತಮ್ಮ ಸರ್ಕಾರದ್ದು ತಾವಾಗಿದ್ದೀರಿ. ಈ ಬಾರಿ ನೀವು ಹೇಗೆ ಆದರೆ ನಿಜವಾಗಲೂ ನಿಮಗೆ ಪಕ್ಷದ ಮೇಲೆ ಗೌರವ ಇದ್ದರೆ, ನೀವು ನಿಜವಾಗ್ಲೂ ಒಬ್ಬ BJPಯ ಕಾರ್ಯಕರ್ತನು ಹೌದು ಅಂತಾದರೆ ನೀವು ಆ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು. ರಾಜೀನಾಮೆಯನ್ನು ಕೊಟ್ಟು ಆ ಸ್ಥಾನದಿಂದ ಇಳಿಬೇಕು. ಇದು ನನ್ನ ಸವಾಲು ನಿಮಗೆ ಅಂತ ಈ ಮುಖಾಂತರವಾಗಿ ಹೇಳ್ತಾ ಇದ್ದೇನೆ.
ಇಂತಹ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲೂ ಜೊತೆಯಾಗಿ ನಮ್ಮನ್ನು ಬೆಂಬಲಿಸಿ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9845478858 ಅಥವಾ 9972528110.